ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತಾಲೂಕಿನ ರೈತ ಮುಖಂಡರು, ತಾಲೂಕು ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಸದಸ್ಯರಿಂದ ಸಲಹೆ ಸೂಚನೆ ಮೇರೆಗೆ ಅಧ್ಯಕ್ಷರಾಗಿ ಆಲಗೂಡು ಮಹದೇವ ಮತ್ತು ಬನ್ನೂರು ಹೋಬಳಿ ಅಧ್ಯಕ್ಷರಾಗಿ ಹನುಮಾನಾಳು ಜಗದೀಶ್ ಆಯ್ಕೆ ಮಾಡಲು ತೀರ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಆಲಗೂಡು ಮಹದೇವ, ತಾಲೂಕಿನಲ್ಲಿ ರೈತರ ಸಾಕಷ್ಟು ಸಮಸ್ಯೆಗಳಿದ್ದು ಅಧಿಕಾರಿಗಳ ಜೊತೆ ಉತ್ತಮ ಸಂವಹನ ಸಾಧಿಸಿ ರೈತರ ಕೆಲಸಗಳನ್ನು ಮಾಡಿಸಲಾಗುವುದು ಎಂದರು. ಇವರ ಹೇಳಿರುವಂಥ ಬೈಲದಲ್ಲೇ ಇದೆ, ನಮ್ಮ ಸಂಘಟನೆ ಬೈಲದಲ್ಲಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬದಲಾವಣೆ ಆಗಬೇಕು ಅಂತ. ಆ ಪ್ರಕಾರನೇ ಇವತ್ತೇನು ನಮ್ಮ ಹಿಂದೆ ಕಾರ್ಯನಿರ್ವಹಿಸ್ತಿದ್ದಂಥ ಮಾಜಿ ಅಧ್ಯಕ್ಷರು ಕರವಟ್ಟಿ ಕುಮಾರಸ್ವಾಮಿ ಅವರು ಅದೇ ಥರ ಎಲ್ಲ ಪದವಿಗಳು ರದ್ದು ಮಾಡಿದ್ದಾರೆ. ಹೊಸ ಬಾಡಿ ಇನ್ನೂ ಆಯ್ಕೆ ಆಗಿಲ್ಲ. ಜಿಲ್ಲಾ ಕಮಿಟಿಯವರು ಬರಬೇಕಾಗಿತ್ತು, ಕಾರಣಾಂತರದಿಂದ ಅವ್ರು ಇನ್ನೂ ಬಂದಿಲ್ಲ. ಈಗ ನಮಗೆ ಸದ್ಯಕ್ಕೆ ಈ ರೈತರ ಕುಂದುಕೊರತೆ ದಿನದಿನಕ್ಕೆ ಹೆಚ್ಚಾಯ್ತಿರೋ ಕಾರಣದಿಂದ ನಮಗೆ ಇವತ್ತು ಅಧ್ಯಕ್ಷರ ಆಯ್ಕೆ ಭಾಳ ಅಗತ್ಯ ಇದೆ. ಅದರಿಂದ ಇವತ್ತು ಈ ಎಲ್ಲ ನಮ್ಮ ತಾಲೂಕು ಹಲವಾರು ಗ್ರಾಮದ ಹಿರಿಯ ಹೋರಾಟಗಾರರು ಮತ್ತು ಮುಖಂಡರನ್ನ ಕರೆಸಿದ್ದೀವಿ. ಇವತ್ತು ಅಧ್ಯಕ್ಷರನ್ನ ಇವರ ಸಮ್ಮುಖದಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಬೇಕು ಅಂತ ಈ ಸಭೆಗೆ ಕರೆದಿದ್ದೀವಿ. ಈಗ ಸದ್ಯಕ್ಕೆ ನಾವು ಅಧ್ಯಕ್ಷರು ಮಾಡ್ತೀವಿ, ಇವ್ರನ್ನೇ ಕಂಟಿನ್ಯೂ ಆಗಬೇಕು. ಕಾರಣ ಏನಂದರೆ ಜಿಲ್ಲಾ ಕಮಿಟಿಯವರು ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ನಾವು ಕೂಡ ಈ ತಾಲೂಕಿನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ 5 ವರ್ಷ ನಾನು ಕೂಡ ಸೇವೆ ಮಾಡಿದೆ. ನಾವೇ ಮುಂದುವರಿದು ಹೋದರೆ ಇನ್ನು ಬೇರೆ ಮುಂದಿನ ಪೀಳಿಗೆ ಏನಾಗಬೇಕು? ನಾವೇ ಉಳ್ಕೋದ್ರಲ್ಲಿ ಅರ್ಥ ಇಲ್ಲ. ಸಂಪೂರ್ಣ ಬಾಡಿ ಬದಲಾವಣೆ ಆಗಬೇಕು, ಹೊಸ ಮುಖಗಳು ಬರಬೇಕು. ಹಂಗಾಗ್ಬಿಟ್ಟು ನಾವು ಏನು ಸುಮ್ಮನೆ ಉಳ್ಕೊಳ್ಳಲ್ಲ. ನಾವು ಕೂಡ ಅವ್ರಿಗೆ ಪುಷ್ ಮಾಡಿ ಗೊತ್ತಿಲ್ಲದನ್ನು ತಿಳುವಳಿಕೆ ಕೊಟ್ಟು ಮುಂದೆ ಈ ರೈತ ಸಂಘನ ಪ್ರೊಫೆಸರ್ ನಂಜುಂಡಸ್ವಾಮಿ ಕಂಡಿದ್ದಂಥ ಕನಸನ್ನು ನೆನೆಸು ಮಾಡಬೇಕು ಅಂತೇಳಿ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು ಅಂತ ಇವತ್ತು ಸಭೆ ಕರೆದಿದ್ದೀವಿ. ಮಾಧ್ಯಮಕ್ಕೆ ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ತಿಳಿಸ್ತಕ್ಕಂಥ ವಿಚಾರ ಏನಂತಂದರೆ, ಆಯ್ಕೆ ಆಗಿಲ್ಲ. ಈಗ ಇಂದಿನ ಒಂದು ಕಮಿಟಿ ಬಾಡಿ ರೈತ ಸಂಘದ ಪದಾಧಿಕಾರಿಗಳು ಏನಿತ್ತು ಅದು ಸಂಪೂರ್ಣವಾಗಿ ವಜಾ ಮಾಡಿದರು. ಆದರೆ ಅದನ್ನು ಮತ್ತೆ ಒಂದು ಹೊಸ ಬಾಡಿನ ಮತ್ತು ಆಯ್ಕೆ ಮಾಡಬೇಕು ಅಂತ ಜಿಲ್ಲಾ ಕಮಿಟಿಯಿಂದ ಜಿಲ್ಲಾಧ್ಯಕ್ಷರಾದ ವಸೂರ್ ಕುಮಾರ್ ಅವರು ಬಂದು ಇದರ ಬಗ್ಗೆ ಎಲ್ಲರ ಅಭಿಪ್ರಾಯನ ಕೇಳ್ಕೊಂಡ್ರು. ಆದರೆ ಇಲ್ಲಿ ಒಮ್ಮತ ಅಭಿಪ್ರಾಯದಿಂದ ಮೂಡಲಿಲ್ಲ, ಗೊಂದಲ ಸೃಷ್ಟಿಯಾಯಿತು. ಆ ತರಾತುರಿಯಲ್ಲಿ ಕುಮಾರಸ್ವಾಮಿನೇ ನಾನೇ ವೈಯಕ್ತಿಕವಾಗಿ ನಾನೇ ಅಧ್ಯಕ್ಷನಾಗೊಳ್ಕೊತೀನಿ ಅಂತ ಅಂದ್ಬಿಟ್ಟು ಅವರು ವೈಯಕ್ತಿಕ ವಿಚಾರನ ಹೇಳ್ಕೊಂಡು ಮುಂದುವರಿತಿದ್ದಾರೆ ಹೊರತು ಯಾರಿಗೂ ಒಮ್ಮತ ಇಲ್ಲ. ಇಲ್ಲಿ 5 ಹೋಬಳಿ ಇದ್ದೀವಿ: ಮೂಗೂರು ಹೋಬಳಿ, ಬನ್ನೂರು ಹೋಬಳಿ, ತಳಕಾಡು ಹೋಬಳಿ, ಕಸ್ಬು ಹೋಬಳಿ ಮತ್ತು ಟೌನ್ ವ್ಯಾಪ್ತಿ. ಇಷ್ಟು ಸೋಸ್ಲು ಹೋಬಳಿ, ಇಷ್ಟು ಹೋಬಳಿಯವರು ಸಹ ನಾವು ಇಲ್ಲಿ ಸೇರಿದ್ದೀವಿ. ಆದರೆ ಇವರು ಯಾರಿಗೂ ಎಲ್ಲರಿಗೂ ಎಲ್ಲ ಹೋಬಳಿಯಿಂದನೂ ಕುಮಾರಸ್ವಾಮಿನ ಒಪ್ಕೊಳ್ಳೋಂಥ ಅಭಿಪ್ರಾಯ ಇಲ್ಲ, ವಿರೋಧ ಮಾಡ್ತಾಯಿದ್ದೀವಿ. ಕಾರಣ ಏನಂತಂದರೆ ಅವ್ರು ಕೊಟ್ಟಂಥ ಕಾಲಾವಕಾಶ ಒಂದು 3 ವರ್ಷ 4 ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದು. ಆದರೆ ಅವರ ಒಂದು ನಡವಳಿಕೆ ಯಾವ ಹೋಬಳಿಗೂ ಇಷ್ಟ ಆಗದಿರೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ಹಿಂದೆ ರೈತ ಸಂಘ ಅಂತಂದರೆ ಒಂದು ಬಲಿಷ್ಠವಾಗಿತ್ತು. ಅವರ ಅಧ್ಯಕ್ಷತೆ ಆದಮೇಲೆ ಕುಂಠಿತ ಆಯಿತು, ಕುಗ್ಗೋಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹೋಬಳಿಯವರು ನಾವು ಒಂದು ನಿರ್ಧಾರ ತಗೊಂಡು ಈ ಅಧ್ಯಕ್ಷರ ಬದಲಾವಣೆ ಆಗದೆ ಹೋಗ್ಬಿಟ್ರೆ ರೈತ ಸಂಘಕ್ಕೆ ಒಂದು ಬೆಲೆ ಇರಲ್ಲ, ಜೊತೆಗೆ ಶಕ್ತಿ ಹೋಗುತ್ತೆ, ಹೆಸರು ಕೆಟ್ಟೋಗ್ಬಿಡ್ತದೆ ಅನ್ನೋ ಉದ್ದೇಶನ ಇಟ್ಕೊಂಡು ಆ ಒಂದು ಬದಲಾವಣೆ ಆಗ್ತಕ್ಕಂಥ ಒಂದು ಪ್ರಯತ್ನನ ಮಾಡಿದ್ದೀವಿ. ಅವರು ಅಧ್ಯಕ್ಷರು ಬದಲಾವಣೆ ಮಾಡಬೇಕು, ಜೊತೆಗೆ ಹೊಸ ಒಂದು ಬಾಡಿನ ಮಾಡಿ ಹೊಸ ಅಧ್ಯಕ್ಷರನ್ನ ಒಂದು ಆಯ್ಕೆ ಮಾಡಿ ಈ ಸಂಘನ ರೈತ ಸಂಘನ ಬಲಿಷ್ಠ ಮಾಡಿ ಆ ರೈತ ಸಂಘದ ಮುಖಾಂತರ ರೈತರಿಗೆ ಆಗು ಹೋಗುಗಳನ್ನ ಸ್ಪಂದಿಸಿ ಅವ್ರ ಕಾರ್ಯ ನೆರವೇರಿಸ್ಕೊಡ್ಬೇಕು, ಅವ್ರ ಕೆಲಸ ಕಾರ್ಯನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೊಸ ಬಾಡಿನ ಒಂದು ಎಲ್ಲರ ಒಂದು ಒಮ್ಮತದಿಂದ ಆಯ್ಕೆ ಮಾಡಬೇಕು ಅಂತ ಈ ಸಭೆ ಸೇರಿದ್ದೀವಿ.